ಓಂ ಶಾಂತಿ. ಮುರಳಿಯ ದಿನಾಂಕ 26/6/2022. ರಿವೈಸ್ ಅವ್ಯಕ್ತ ಮುರಳಿ ದಿನಾಂಕ 26/10/91. ಅವ್ಯಕ್ತ ಬಾಪ್ ದಾದ. ತಪಸ್ಯಾ ಕಾ ಪ್ರತ್ಯಕ್ಷ ಫಲ ಖುಷಿ. ತಪಸ್ಸಿನ ಪ್ರತ್ಯಕ್ಷ ಫಲ ಆಗಿದೆ ಖುಷಿ. आज बाप दादा अपने सर्व तपस्वी राज बच्चों को देख रहे. ಈ ದಿನ ಬಾಪ್ ದಾದಾರವರು ತಮ್ಮ ಸರ್ವ ತಪಸ್ವಿ ರಾಜ್ ಮಕ್ಕಳನ್ನು ನೋಡ್ತಾ ಇದ್ದಾರೆ. तपस्वी भी हो और राज्य अधिकारी भी हो, इसलिए तपस्वी राज हो. ನೀವು ಒಂದು ಕಡೆ ತಪಸ್ವಿಯಾಗಿದ್ದೀರಿ, ಮತ್ತೊಂದು ಕಡೆ ರಾಜ್ಯ ಅಧಿಕಾರಿಯಾಗಿದ್ದೀರಿ. ಆದ್ದರಿಂದ ಬಾಬಾ ಮಕ್ಕಳಿಗೆ ತಪಸ್ವಿ ರಾಜ್ ಅಂತ ಕರೀತಾ ಇದ್ದಾರೆ. तपस्या अर्थात राज्य अधिकारी बनना. तपस्या राजा बनाती तो सभी राजा बने होना. ತಪಸ್ಸು ಅಂದರೆ ರಾಜ್ಯ ಅಧಿಕಾರಿ ಆಗುವುದು. ತಪಸ್ಸು ಆತ್ಮನನ್ನು ರಾಜ ಮಾಡ್ತದೆ. ಹೀಗೆ ಎಲ್ಲರೂ ರಾಜ ಆಗಿದ್ದೀರಲ್ವ. तपस्या का बल क्या फल देता है? अधीन से अधिकारी अर्थात राजा बना देता है. ತಪಸ್ಸು ನಮಗೆ ಯಾವ ಫಲ ಕೊಡ್ತದೆ? ತಪಸ್ಸಿನ ಬಲ ಆತ್ಮರನ್ನು ಅಧೀನದಿಂದ ಅಧಿಕಾರಿಯನ್ನಾಗಿ ಅಂದರೆ ರಾಜನನ್ನಾಗಿ ಮಾಡಿಬಿಡ್ತದೆ. इसलिए गायन है तपस्या से राज्य भाग्य प्राप्त होता है. कितना श्रेष्ठ भाग्य है. ऐसा भाग्य सारे कल्प में किसी को प्राप्त नहीं हो सकता. ಅದಕ್ಕಾಗಿ ಗಾಯನ ಇದೆ, ತಪಸ್ಸಿನ ಮೂಲಕ ಭಾಗ್ಯದ ಪ್ರಾಪ್ತಿ ಅಂತ. ನಮಗೆ ಎಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆ. ಇಡೀ ಕಲ್ಪದಲ್ಲಿ ಇಂತಹ ಭಾಗ್ಯ ಸಿಗೋದಿಲ್ಲ. इतना बड़ा भाग्य है जो भाग्य विधाता को अपना बना दिया है. एक एक भाग्य अलग मांगने की आवश्यकता नहीं. ಎಂತಹ ದೊಡ್ಡ ಭಾಗ್ಯ ನಮಗೆ ಸಿಕ್ಕಿದೆ ಅಂದರೆ ಭಾಗ್ಯವಿಧಾತ ತಂದೆನೇ ನಮಗೆ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ. ಭಾಗ್ಯವಿಧಾತನೇ ನಮ್ಮ ತಂದೆ ಆದಾಗ ಒಂದೊಂದು ಭಾಗ್ಯ ಸೆಪರೇಟಾಗಿ ಕೇಳುವ ಅಗತ್ಯ ಇಲ್ಲ. भाग्यविधाता से सर्व भाग्य वर्षे में ले लिया है. ನಾವು ಮಕ್ಕಳು ಭಾಗ್ಯವಿಧಾತ ತಂದೆಯಿಂದ ಎಲ್ಲ ರೀತಿಯ ಭಾಗ್ಯವನ್ನು ಆಸ್ತಿಯ ರೂಪದಲ್ಲಿ ಪಡೆದಿದ್ದೇವೆ. ವರ್ಷ ಕಭಿ ಮಾಂಗಾ ನಹಿ ಜಾತ. सर्व भाग्य भाग्य विधाता ने स्वयं ही दिया है. ಆಸ್ತಿ ಎಂದೂ ಕೇಳಿ ಪಡ್ಕೊಳ್ಳೋದಿಲ್ಲ. ಸರ್ವ ಭಾಗ್ಯಗಳನ್ನು ಭಾಗ್ಯವಿಧಾತ ತಂದೆ ಆಸ್ತಿಯ ರೂಪದಲ್ಲಿ ನಮಗೆ ಸ್ವತಃ ಕೊಟ್ಟಿದ್ದಾರೆ. ತಪಸ್ಯಾ ಅರ್ಥಾತ್ ಆತ್ಮ ಕಹತಿ ಮೈ ತೇರಿ ತೂ ಮೇರಾ. इसको ही तपस्या कहा जाता है. ತಪಸ್ಸು ಅಂದರೆ
ಆತ್ಮ ಹೇಳ್ತದೆ, ಬಾಬಾ, ನಾನು ನಿನ್ನವನು, ನೀನು ನನ್ನವನು. ಇದೇ ತಪಸ್ಸಾಗಿದೆ. इस तपस्या के बल से भाग्य विधाता को अपना बना दिया है. भाग्य विधाता बाप भी कहते हैं, मैं तेरा. ತಪಸ್ಸಿನ ಬಲದಿಂದ ನೀವು ಭಾಗ್ಯ ವಿಧಾತ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ. ಭಾಗ್ಯ ವಿಧಾತ ತಂದೆ ಹೇಳ್ತಾರೆ, ನಾನು ನಿಮ್ಮವನು. तो कितना ಶ್ರೇಷ್ಠ ಭಾಗ್ಯ ಹೋ ಗಯ. ಹಾಗಾದರೆ ಎಂತಹ ಶ್ರೇಷ್ಠ ಭಾಗ್ಯ ನಿಮಗೆ ಸಿಕ್ಕಿದೆ. भाग्य के साथ साथ ಸ್ವರಾಜ್ಯ ಅಭಿ ಮಿಲಾ ಹೈ. ಭಾಗ್ಯದ ಜೊತೆ ಜೊತೆಗೆ ಸ್ವರಾಜ್ಯವೂ ಸಹ ನಿಮಗೆ ಸಿಗ್ತಾ ಇದೆ. ಭವಿಷ್ಯ ವಿಶ್ವ ಕಾ ರಾಜ್ಯ ಸ್ವರಾಜ್ಯ ಕಾ ಹಿ ಅಧಿಕಾರ. ಭಾಗ್ಯದ ಜೊತೆಗೆ ಸಂಗಮ ಯುಗದಲ್ಲಿ ಸ್ವರಾಜ್ಯ ಅಧಿಕಾರಿಯಾಗುವಂತಹ ಅವಕಾಶ ಸಿಕ್ಕಿದೆ. ಭವಿಷ್ಯ ವಿಶ್ವದ ರಾಜ ಆಗೋದಕ್ಕೆ ಸಂಗಮ ಯುಗದ ಸ್ವರಾಜ್ಯವೇ ಆಧಾರ ಆಗಿದೆ. ಇಸಲಿಯೇ ತಪಸ್ವಿ ರಾಜ. ಅದಕ್ಕಾಗಿ ನೀವೆಲ್ಲರೂ ತಪಸ್ವಿ ರಾಜ ಆಗಿದ್ದೀರಿ. बाप दादा को अपने हर एक राज्य अधिकारी बच्चे को देख हर्ष होता है. ತಂದೆಗೆ ತಮ್ಮ ಎಲ್ಲ ಅಧಿಕಾರಿ ಮಕ್ಕಳನ್ನು ನೋಡಿ ಖುಷಿ ಆಗ್ತದೆ. भक्ति में अनेक जन्मों में बाप दादा के आगे क्या बोला याद है या भूल गए हो. ಭಕ್ತಿ ಮಾರ್ಗದಲ್ಲಿ ಅನೇಕ ಜನ್ಮಗಳಿಂದ ಪರಮಾತ್ಮನ ಮುಂದೆ ಹೋಗಿ ಏನು ಹೇಳ್ತಿದ್ರಿ, ನೆನಪಿದೆಯೇ? ಬಾರ್ ಬಾರ್ ಅಪ್ನೆ ಕೋ ಮೈ ಗುಲಾಮ ಹೀ ಬೋಲಾನ. ಬಾರಿ ಬಾರಿಗೂ ನಿಮಗೆ ನೀವು ಪರಮಾತ್ಮನ ಸೇವಕ ಅಂತ ಹೇಳ್ಕೋತಿದ್ರಿ. ಮೈ ಗುಲಾಮ ತೇರ. बाप कहते, मेरे बच्चे और गुलाम. सर्वशक्तिवान के बच्चे और गुलाम क्या ಶೋಭತಾ है. ಬಾಬಾ ಕೇಳ್ತಾ ಇದ್ದಾರೆ, ನನ್ನ ಮಕ್ಕಳು ನನಗೆ ಯಾಕೆ ಗುಲಾಮ್ ಆಗಬೇಕು? ಸರ್ವಶಕ್ತಿವಂತನ ಮಕ್ಕಳು ಎಂದಾದರೂ ಗುಲಾಮ್ ಆಗ್ತಾರೇನು? ಸೇವಕ ಅಥವಾ ದಾಸ ಆಗ್ತಾರೇನು? इसलिए बाप ने मैं गुलाम तेरा के बजाय क्या अनुभव कराया, मैं तेरा. तो गुलाम से राजा बन गई. ಅದಕ್ಕಾಗಿ ಬಾಬಾ ಸಂಗಮ ಯುಗದಲ್ಲಿ ಏನು ಹೇಳಿದರು? ನಾನೇ ನಿಮ್ಮವನು, ನೀವು ಸ್ವರಾಜ್ಯ ಅಧಿಕಾರಿಗಳು. ಅಂದರೆ ದಾಸರನ್ನು ರಾಜರನ್ನಾಗಿ ಮಾಡಿದರು. ನೀವು ದಾಸರಿಂದ ರಾಜ ಆಗಿಬಿಟ್ಟಿದ್ದೀರಿ. ಅಭಿ ಕಭಿ ಭಿ ಗುಲಾಮ್ ತೋ ನಹಿ बनते होना. गुलामपन के पुराने संस्कार कभी इमर्ज तो नहीं होते. माया के गुलाम होते हो. राजा कभी गुलाम नहीं बन सकता. गुलामपन छूट गया. वह कभी कभी अच्छा लगता है. ಈಗ ಎಂದೂ ನೀವು ಗುಲಾಮ ಆಗಬಾರದು. ನಿಮ್ಮ ಹಳೆ ಸಂಸ್ಕಾರಗಳಿಗೂ ಗುಲಾಮ ಆಗಬಾರ್ದು. ಮಾಯೆಗೂ ಗುಲಾಮ ಆಗಬಾರ್ದು. ರಾಜ ಆದಂಥವನು ಎಂದಾದರೂ ದಾಸ ಆಗ್ತಾನೇನು? ಆ ದಾಸ್ಯತನ ಈಗ ಬಿಟ್ಟು ಹೋಗಿದೆ. ಅಥವಾ ಇನ್ನೂ ನಿಮಗೆ ಇಷ್ಟ ಆಗುತ್ತೆ. तो तपस्या का बल बहुत श्रेष्ठ है.
और तपस्या क्या करते। सुनाया कि तपस्या क्या है, ಮೋಜ್ ಮನಾನ. ತಪಸ್ಸು ಅಂದರೆ ಮೋಜಿನ ಅನುಭವ ಮಾಡೋದು. तपस्या अर्थात बहुत सहज नाचना और गाना. बस नाचना गाना सहज होता है, वह मुश्किल होता है. ಇಲ್ಲಿ ತಪಸ್ಸು ಅಂದರೆ ಸಹಜವಾಗಿ ನೃತ್ಯ ಮಾಡುವುದು ಮತ್ತು ಹಾಡುವುದು. ನೃತ್ಯ ಮಾಡುವುದು ಮತ್ತು ಹಾಡುವುದು ಸಹಜ ಆಗಿರ್ತದೋ ಕಷ್ಟ ಆಗಿರ್ತದೋ. मनोरंजन होता है, वह मेहनत होती है. ಕುಣಿಲಿಕ್ಕೆ ಹಾಡಲಿಕ್ಕೆ ಮನೋರಂಜನೆಯ ಅನುಭವ ಆಗುತ್ತೋ ಅಥವಾ ಪರಿಶ್ರಮ ಅನಿಸುತ್ತೋ. तपस्या में क्या करते. तपस्या का प्रत्यक्ष फल है ಖುಷಿ. ತಪಸ್ಸು ಅಂದರೆ ಏನು ಮಾಡ್ತೀರಿ. ತಂದೆಯ ಜೊತೆಗೆ ನೃತ್ಯ ಮಾಡ್ತೀರಿ, ಜ್ಞಾನ ನೃತ್ಯ ಮಾಡ್ತೀರಿ, ತಂದೆಯ ಮಹಿಮೆಯ ಹಾಡುಗಳನ್ನು ಹೇಳ್ತೀರಿ. ಹೀಗೆ ತಪಸ್ಸಿನ ಪ್ರತ್ಯಕ್ಷ ಫಲ ಖುಷಿಯಾಗಿದೆ. ಖುಷಿ में क्या होता है, नाचना. तपस्या अर्थात खुशी में नाचना. बाप के और अपने अनादि स्वरूप के गुण गाना. तो यह गीत कितना बड़ा और कितना सहज है. ತಪಸ್ಸು ಅಂದರೆ ಖುಷಿಯಲ್ಲಿ ಕುಣಿಯುವುದು ಮತ್ತು ತಂದೆ ಹಾಗೂ ತಮ್ಮ ಆದಿ ಅನಾದಿ ಸ್ವರೂಪದ ಗುಣಗಾಯನ ಮಾಡುವುದು. ಈ ಗೀತೆ ಎಷ್ಟೊಂದು ದೊಡ್ಡದಾಗಿದೆ. ಪರಮಾತ್ಮನ ಮಹಿಮೆ ಮಾಡ್ತಾ ಹೋಗ್ರಿ, ಅದು ಮುಗಿಯೋದೇ ಇಲ್ಲ. ನಿಮ್ಮ ಆದಿ ಅನಾದಿ ಸ್ವರೂಪದ ಗುಣಗಳನ್ನು ವರ್ಣನೆ ಮಾಡ್ತಾ ಹೋಗ್ರಿ, ಅದು ಮುಗಿಯೋದಿಲ್ಲ. इसमें गला ठीक है व नहीं है, इसकी भी ज़रूरत नहीं. ಈ ಹಾಡನ್ನು ಹೇಳಲಿಕ್ಕೆ ಕಂಠ ಸರಿ ಇರಬೇಕು, ಸ್ವರ ಸರಿ ಇರಬೇಕು ಅನ್ನುವ ಅಗತ್ಯನೇ ಇಲ್ಲ. निरंतर यह गीत गा सकते, निरंतर खुशी में नाचते रहो. यह तपस्या का अर्थ हुआ. ನಿರಂತರವಾಗಿ ಈ ಥರ ತಂದೆ ಮತ್ತು ನಿಮ್ಮ ಆದಿ ಅನಾದಿ ಗುಣಗಳನ್ನು ವರ್ಣನೆ ಮಾಡ್ತಾ ಇರಿ. ನಿರಂತರ ಖುಷಿಯಲ್ಲಿ ಕುಣಿತಾ ಇರಿ. ಇದೇ ತಪಸ್ಸಿನ अर्थ आಗಿದೆ. माथा भारी उसका होता जो छोटी सी गलती करते. ब्राह्मण जीवन में कभी किसका माथा भारी हो नहीं सकता. ಯಾರ ತಲೆ ಭಾರ ಆಗ್ತದೆ ಅಂದರೆ ಯಾರು ತಪ್ಪು ಮಾಡ್ತಾರೆ ಅವರ ತಲೆ ಭಾರ ಆಗ್ತದೆ. ಬ್ರಾಹ್ಮಣ ಜೀವನದಲ್ಲಿ ಎಂದೂ ನಿಮ್ಮ ತಲೆ ಭಾರ ಆಗಲೇಬಾರದು. हॉस्पिटल बनाने वालों का माथा भारी हुआ, ट्रस्टी सामने बैठे हैं ना. माथा भारी है. जब करन करावनहार बाप है तो आपको क्या बोझ है. ಆ ಸಮಯದಲ್ಲಿ ಗ್ಲೋಬಲ್ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದರು. ಅದರ ಸೇವೆ ಪ್ರಾರಂಭ ಮಾಡಿದರು. ಆ ಆಸ್ಪತ್ರೆಯ ಟ್ರಸ್ಟಿಗಳು ಬಾಬವ್ರ ಮುಂದೆ ಕುಳಿತಿದ್ದಾರೆ. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ತಲೆ ಭಾರ ಆಗಿದೆಯಾ. ಮಾಡೋನು ಮಾಡಿಸೋನು ಬಾಬಾ ಇದ್ದಾರೆ ಅಂದಾಗ ನಿಮಗ್ಯಾಕೆ ಭಾರ ಆಗಬೇಕು. ಯಹ ನಿಮಿತ್ಯ ಬನಾಕರ್ ಭಾಗ್ಯ ಬನಾನೆ ಕಾ साधन बना रहे. आपकी जिम्मेवारी क्या है. ಇಲ್ಲಿ ನೀವು ನಿಮಿತ್ತ ಆಗಿ ನಿಮ್ಮ ಹಾಗೂ ಅನೇಕರ ಭಾಗ್ಯವನ್ನು
ರೂಪಿಸ್ತಾ ಇದ್ದೀರಿ. ನಿಮ್ಮ ಜವಾಬ್ದಾರಿ ಏನಿದೆ? बाप के बजाय अपनी जिम्मेवारी समझ लेते तो माथा भारी होता है. ತಂದೆಯ ಬದಲಾಗಿ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊತೀರಿ, ಆಗ ನಿಮ್ಮ ತಲೆ ಭಾರ ಆಗ್ತದೆ. बाप सर्वशक्तिवान मेरा साथी है तो क्या भारीपन होगा. ತಂದೆ ಸರ್ವಶಕ್ತಿವಾನ್ ಆಗಿದ್ದಾರೆ, ನನ್ನ ಸಾಥಿಯಾಗಿದ್ದಾರೆ ಅಂದಾಗ ಭಾರದ ಅನುಭವ ಆಗುತ್ತಾ? छोटी सी गलती करते मेरी जिम्मेवारी समझते हो तो माथा भारी होता है. ಒಂದು ಸಣ್ಣ ತಪ್ಪನ್ನು ಮಾಡ್ತೀರಿ, ತಂದೆಯ ಜವಾಬ್ದಾರಿಯನ್ನು ನನ್ನ ಜವಾಬ್ದಾರಿ ಅಂತ ತಿಳ್ಕೊತೀರಿ, ಆಗ ತಲೆ ಭಾರ ಆಗ್ತದೆ. तो ब्राह्मण जीवन ही नाचो गाओ मौज करो. सेवा चाहे वाचा है चाहे कर्मणा है, यह सेवा भी एक खेल है. ಬ್ರಾಹ್ಮಣ ಜೀವನ ಅಂದ್ರೇ ಕುಣಿಯುವುದು, ಮೋಜಿನ ಅನುಭವ ಮಾಡುವುದು. ಭಲೆ ವಾಚಾ ಸೇವೆನೇ ಮಾಡ್ತಾ ಇರಿ, ಕರ್ಮಣ ಸೇವೆನೇ ಮಾಡ್ತಾ ಇರಿ, ಯ ಸೇವಾ ಬಿ ಏಕ ಖೇಲ್. ಈ ಸೇವೆಯೂ ಸಹ ಒಂದು ಆಟ ಆಗಿದೆ ಅಂತ ತಿಳ್ಕೊಳ್ಳಿ. ಸೇವಾ ಕೋಯಿ ಔರ್ ಚೀಜ್ ನಹೀ ಹೈ. कोई दिमाग के खेल होते हैं, कोई हल्के खेल होते हैं, लेकिन है तो खेलना. ಸೇವೆ ಅಂದ್ರೇ ಆಟ. ಕೆಲವು ಆಟಗಳು ಬುದ್ಧಿಯ ಆಟಗಳು ಇರ್ತವೆ, ಕೆಲವರು ಹಗುರವಾದ ಆಟಗಳು ಇರ್ತವೆ. ಆದರೆ ಯಾವುದೇ ಆಟ ಇರಲಿ, ಆಟ ಅಂದರೆ ಆಟನೇ. ದಿಮಾಗ್ ಮೇ खेल में दिमाग भारी होता है क्या? तो यह सब खेल करते हो ना. चाहे कितना भी बड़ा सोचने का काम हो, अटेंशन देने का काम हो, मास्टर सर्वशक्तिवान आत्मा के लिए सब खेल है. ಬುದ್ಧಿಯ ಆಟನೇ ಇರಬಹುದು, ಸ್ಥೂಲ ಆಟನೇ ಇರಬಹುದು. ಆಟ ಅಂದ ಮೇಲೆ ಅಲ್ಲಿ ಭಾರ ಇರೋದಿಲ್ಲ. ನಿಮ್ಮ ಕೆಲಸ ಎಂಥದೇ ಇರಲಿ, ಯೋಚನೆ ಮಾಡುವ ಕೆಲಸನೇ ಇರಲಿ, ಬುದ್ಧಿಯ ಕೆಲಸನೇ ಇರಲಿ, ಎಚ್ಚರಿಕೆ ವಹಿಸುವ ಕೆಲಸನೇ ಇರಲಿ, ಆದರೆ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಆ ಎಲ್ಲ ಕಾರ್ಯಗಳು ಅಥವಾ ಸೇವೆ ಒಂದು ಆಟದ ರೂಪದಲ್ಲಿ ಅನುಭವ ಆಗ್ತದೆ. ऐसे है ना, थोड़ा करते करते थक जाते, मेजॉरिटी अथक बनते हो, लेकिन कभी कभी थोड़ा थक जाते हो. यही योग का प्रयोग सर्व खजानों को, चाहे समय, चाहे संकल्प, चाहे ज्ञान का खजाना व स्थूल तन भी, अगर योग के प्रयोग की रीति से प्रयोग करो तो हर खजाना बढ़ता रहेगा. ಬಾಬಾ ಹೇಳ್ತಿದ್ದಾರೆ, ಎಲ್ಲ ಸೇವಾಧಾರಿಗಳಲ್ಲಿ ಮೆಜಾರಿಟಿ ಮಕ್ಕಳು ಅಥಕ್ ಸೇವಾಧಾರಿಗಳು ಇದ್ದಾರೆ, ಆದರೆ ಒಮ್ಮೊಮ್ಮೆ ಸುಸ್ತಾಗ್ತಾರೆ. ಆದ್ದರಿಂದ ಯೋಗದ ಪ್ರಯೋಗವನ್ನು, ಖಜಾನೆಗಳನ್ನು ಪಡ್ಕೊಳ್ಳೋದಕ್ಕಾಗಿ ಸಮಯ, ಸಂಕಲ್ಪ ಮತ್ತು ಸ್ಥೂಲ ಖಜಾನೆಯನ್ನು, ಜ್ಞಾನದ ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕಾಗಿ, ಸ್ಥೂಲ ದೇಹದ ಆರೋಗ್ಯ ಸರಿ ಮಾಡಿಕೊಳ್ಳೋದಕ್ಕಾಗಿ ಈ ಯೋಗದ ಪ್ರಯೋಗ ಮಾಡಿರಿ. ತೋ ಹರ್ ಖಜಾನಾ ಬಡ್ತಾ रहेगा. ಸಮಯದ ಖಜಾನೆ, ಸಂಕಲ್ಪದ ಖಜಾನೆ,
ಜ್ಞಾನದ ಖಜಾನೆ, ಆರೋಗ್ಯದ ಖಜಾನೆ, ಪ್ರತಿಯೊಂದು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳೋದಾದರೆ ಯೋಗದ ಪ್ರಯೋಗ ಮಾಡ್ರಿ. इस तपस्या वर्ष में योग का प्रयोग किया है ना? क्या प्रयोग किया? एक एक खजाने का प्रयोग करो. कोई भी खजाने को कम खर्चा और प्राप्ति अधिक, मेहनत कम, सफलता ज़्यादा, इस विधि से प्रयोग करो. ಯೋಗದ ಬಲದಿಂದ ಈ ಎಲ್ಲ ಖಜಾನೆಗಳನ್ನು ಉಪಯೋಗ ಮಾಡಿಕೊಳ್ಳಿ. ಅದನ್ನು ಪ್ರಾಯೋಗಿಕ ರೂಪದಲ್ಲಿ, ಕಾರ್ಯರೂಪದಲ್ಲಿ ತಂದುಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಪ್ರಾಪ್ತಿಯಾಗುವಂತೆ ಈ ಖಜಾನೆಗಳನ್ನು ಬಳಸ್ಕೊಳ್ಳಿ. ಮೆಹನತ್ ಕಮ್, ಸಫಲತಾ ಜ್ಯಾದಾ, ಇಸ್ ವಿಧಿ ಸೆ ಪ್ರಯೋಗ ಕರೋ. ಈ ಎಲ್ಲ ಖಜಾನೆಗಳನ್ನು ಪ್ರಯೋಗ ಮಾಡಿರಿ. ಪರಿಶ್ರಮ ಕಡಿಮೆ ಆಗಿರಬೇಕು, ಸಫಲತೆ ಜಾಸ್ತಿ ಸಿಕ್ಕಿರಬೇಕು. ಈ ವಿಧಾನದಿಂದ ಈ ಖಜಾನೆಗಳನ್ನು ಪ್ರಯೋಗಿಸಿರಿ. जैसे समय को व संकल्प को उठाओ. यह श्रेष्ठ खजाने. संकल्प का खर्च कम हो, प्राप्ति ज़्यादा हो. जो साधारण व्यक्ति 2-4 मिनट संकल्प चलाने के बाद, सोचने के बाद सफलता या प्राप्ति कर सकता है, वह आप 1-2 सेकंड में कर सकते हो. ಸಮಯದ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವುದು ಅಥವಾ ಪ್ರಯೋಗ ಮಾಡುವುದು ಅಂದರೆ, ಯಾವ ಕೆಲಸವನ್ನು ಸಾಧಾರಣ ವ್ಯಕ್ತಿಗಳು 4-5 ನಿಮಿಷಗಳವರೆಗೆ ಯೋಚನೆ ಮಾಡಿದ ನಂತರ ಕೆಲಸ ಮಾಡ್ತಾರೆ, ನಂತರ ಸಫಲತೆಯನ್ನು ಪಡ್ಕೊಳ್ತಾರೆ. 4-5 ನಿಮಿಷಗಳವರೆಗೆ ಸಂಕಲ್ಪ ಮಾಡುವುದನ್ನು 4-5 ಸೆಕೆಂಡ್ಸ್ಗಳಲ್ಲಿ ಆ ಕೆಲಸ ಮಾಡಿರಿ, ಆ ಸಂಕಲ್ಪ ಮಾಡಿರಿ. जिसको साकार में भी ब्रह्मा बाप कहते कम खर्चा बाला नशीन. खर्च कम करो, प्राप्ति 100 गुना हो. इससे क्या होगा? बचत होगी, चाहे समय की चाहे संकल्प की. तो बचत को औरों की सेवा में लगा सकेंगे. ಇದಕ್ಕೇನೆ ಸಾಕಾರ ಬ್ರಹ್ಮ ಬಾಬಾ ಹೇಳ್ತಿದ್ರು, ಕಮ್ ಖರ್ಚಾ ಬಾಲಾ ನಶೀನ್. ಖರ್ಚು ಕಡಿಮೆ ಮಾಡಿರಿ, ಪ್ರಾಪ್ತಿ 100ರಷ್ಟು ಪಡ್ಕೊಳ್ಳಿ. ಇದರಲ್ಲಿ ಏನಾಗ್ತದೆ ಅಂದರೆ, ಇದರಿಂದ ಸಮಯದ ಉಳಿತಾಯ ಆಗ್ತದೆ, ಸಂಕಲ್ಪದ ಉಳಿತಾಯ ಆಗ್ತದೆ. ಉಳಿತಾಯ ಮಾಡಿದ ಖಜಾನೆಯನ್ನು ಅನ್ಯರ ಸೇವೆಗಾಗಿ ನೀವು ಬಳಸಬಹುದು. दान पुण्य कौन कर सकता है? जिसको धन की बचत आती है, अगर अपने प्रति लगाने जितना ही कमाया और खाया तो दान पुण्य कर नहीं सकेंगे. ದಾನ ಪುಣ್ಯ ಮಾಡುವುದು ಯಾರಿಂದ ಸಾಧ್ಯವಾಗ್ತದೆ? ಯಾರು ಹಣವನ್ನು ಉಳಿಸ್ತಾರೆ, ಉಳಿತಾಯ ಮಾಡ್ತಾರೆ, ಅವರು ಆ ಹಣವನ್ನು ದಾನದ ರೂಪದಲ್ಲಿ ಕೊಡಬಹುದು. ದಾನ ಮಾಡಿ ಪುಣ್ಯ ಪ್ರಾಪ್ತಿ ಮಾಡ್ಕೋಬಹುದು. ಒಂದು ವೇಳೆ ಗಳಿಸಿದ್ದೆಲ್ಲ ತಿನ್ನೋದ್ರಲ್ಲಿ ಕಳೆದುಬಿಟ್ರೆ ದಾನ ಪುಣ್ಯ ಮಾಡಲಿಕ್ಕೆ ಆಗೋದಿಲ್ಲ. योग का प्रयोग यही है. कम समय में रिजल्ट ज़्यादा, कम संकल्प से अनुभूति ज़्यादा. तभी हर खजाने औरों के प्रति यूज़ कर सकेंगे. ಯೋಗದ ಪ್ರಯೋಗ ಅಂದ್ರೇ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅನುಭವ ಮಾಡುವುದು. ಉಳಿದಿದ್ದನ್ನು
अन्यर ಸೇವೆಗಾಗಿ ಯೂಸ್ ಮಾಡೋದು. ऐसे ही वाणी और कर्म कम खर्चा और सफलता ज़्यादा, तब ही कमाल गाई जाती है. ಹಾಗೆಯೇ ವಾಣಿ ಮತ್ತು ಕರ್ಮದಲ್ಲಿಯೂ ಸಹ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸಫಲತೆಯನ್ನು ಪಡ್ಕೊಂಡ್ರೆ, ಪ್ರಾಪ್ತಿ ಮಾಡಿಕೊಂಡ್ರೆ ಅದಕ್ಕೇನೆ ಚಮತ್ಕಾರ ಅಂತ ಹೇಳಲಾಗ್ತದೆ. बाप दादा ने कमाल क्या की, कितने थोड़े समय में क्या से क्या बना दिया, तब तो कहते हो कमाल कर दी. एक का पदम गुणा प्राप्ति का अनुभव करते हो, तब कहते हो कमाल कर दिया. खजाना प्राप्ति और अनुभूति ज़्यादा कराता है. ऐसे आप सब भी योग का प्रयोग करो. ಬಾಬೋರು ನಿಮ್ಮ ಮೂಲಕ ಯಾವ ಚಮತ್ಕಾರ ಮಾಡ್ತಾರೆ. ಸ್ವಲ್ಪ ಸಮಯದಲ್ಲಿ ಮನುಷ್ಯರನ್ನು ದೇವತಾ ಮಾಡ್ತಾರೆ. ಅದಕ್ಕಾಗಿಯೇ ಹಾಡ್ತೀರಿ, ಬಾಬಾ ಆಪನೆ ಕಮಾಲ್ ಕರ್ ದಿಯಾ, ಆಪ ಭೀ ತೋ ಕಮಾಲ್ ಕರ್ನೆ ವಾಲೆ ಹೋನ. ನೀವೆಲ್ಲರೂ ಹಾಡ್ತೀರಿ, ಬಾಬಾ ನೀನು ಚಮತ್ಕಾರ ಮಾಡಿದೀಯಾ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸಹ ಚಮತ್ಕಾರ ಮಾಡೋರು ಆಗಿದ್ದೀರಿ. करते भी हो, लेकिन तपस्या के चलते हुए समय में मेजॉरिटी की रिजल्ट क्या देखी. तपस्या का उमंग उत्साह अच्छा है, अटेंशन भी है, सफलता भी है, लेकिन स्वयं प्रति सर्व खजाने ಯೂಸ್ ज़्यादा करते हो. ಈ ವರ್ಷದಲ್ಲಿ ಬಾಬಾ ಮಕ್ಕಳ ರಿಸಲ್ಟನ್ನು ಯಾವ ರೂಪದಲ್ಲಿ ನೋಡಿದರು ಅಂದರೆ, ಮಕ್ಕಳು ತಪಸ್ಸು ಮಾಡ್ತಾ ಇದ್ದಾರೆ, ಎಚ್ಚರಿಕೆ ವಹಿಸ್ತಾ ಇದ್ದಾರೆ, ಸಫಲತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಸಿಕ್ಕಿರುವ ಖಜಾನೆಗಳನ್ನು ತಮ್ಮ ಸಲುವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. अपनी अनुभूतियाँ करना अच्छी बात है. तपस्या वर्ष स्वयं प्रति और विश्व सेवा प्रति ही दिया है. तपस्या के वाइब्रेशंस विश्व में और तीव्र गति से फैलाओ. जो सुनाया योग के प्रयोग को और अनुभव की प्रयोगशाला में प्रयोग की गति को बढ़ाओ. ಈ ತಪಸ್ಸಿನ ವರ್ಷ ಸಿಕ್ಕಿರೋದು ನಿಮ್ಮ ಪ್ರಗತಿಗಾಗಿ ಮತ್ತು ವಿಶ್ವ ಸೇವೆಗಾಗಿ. ತಪಸ್ಸಿನ ವಾತಾವರಣ ಇಡೀ ವಿಶ್ವದಲ್ಲಿ ಇನ್ನೂ ತೀವ್ರ ಗತಿಯಿಂದ ಹರಡಿಸ್ರಿ. ಯೋಗದ ಪ್ರಯೋಗ ಮಾಡಿರಿ. ಅನುಭವದ ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡುವ ವೇಗ ಏನಿದೆ ಅದನ್ನು ಹೆಚ್ಚಿಸಿರಿ. वर्तमान समय सर्व आत्माओं को आवश्यकता है शक्तिशाली वाइब्रेशन की, इसलिए प्रयोग को बढ़ाओ. सहयोगी बच्चे भी बहुत है, यह सहयोग ही योग में बदल जाएगा. ವರ್ತಮಾನ ಸಮಯದಲ್ಲಿ ಜಗತ್ತಿಗೆ ಶಕ್ತಿಶಾಲಿ ವಾತಾವರಣದ ಅವಶ್ಯಕತೆ ಇದೆ. ಆದ್ದರಿಂದ ನಿಮ್ಮ ಯೋಗದ ಪ್ರಯೋಗವನ್ನು ಜಾಸ್ತಿ ಮಾಡಿರಿ. ಈ ಕಾರ್ಯದಲ್ಲಿ ಅನೇಕರು ನಿಮಗೆ ಸಹಯೋಗ ಕೊಡುವರು. ಆ ಸಹಯೋಗಿಗಳು ಮುಂದೆ ಯೋಗಿ ಆಗ್ತಾರೆ. ಸಹಯೋಗ ಯೋಗದಲ್ಲಿ ಪರಿವರ್ತನೆ ಆಗ್ತದೆ. एक है स्नेही सहयोगी, दूसरे है सहयोगी योगी और तीसरे है निरंतर योगी प्रयोगी. 3 ಪ್ರಕಾರದ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಮೊದಲನೇ ಪ್ರಕಾರದವರು ಸ್ನೇಹಿ ಮತ್ತು ಸಹಯೋಗಿ ಆಗಿದ್ದಾರೆ.
ಎರಡನೇ ಪ್ರಕಾರದವರು ಸಹಯೋಗಿ ಆಗೋದರ ಮೂಲಕ ಯೋಗಿ ಆಗಿದ್ದಾರೆ, ಯೋಗಿ ಆಗ್ತಾ ಇದ್ದಾರೆ. ಮೂರನೇ ಪ್ರಕಾರದವರು ನಿರಂತರ ಯೋಗಿಯಾಗಿದ್ದಾರೆ. ನಿರಂತರ ಯೋಗಿಯಾಗಿ ಆ ಯೋಗದ ಪ್ರಯೋಗ ಮಾಡ್ತಾ ಇದ್ದಾರೆ. ಅಭಿ ಅಪನೆ ಸೆ ಪೂಛೋ ಮೈ ಕೌನ್. तीनों ही प्रकार के बच्चे बाप को प्रिय है. कई बच्चों के वाइब्रेशन बाप दादा के पास पहुँचे. जानते हो कौन सी बात बाप के पास पहुँची? ಬಾಬೋರ್ಗೆ 3 ಪ್ರಕಾರದ ಮಕ್ಕಳ ಮೇಲೆ ಪ್ರೀತಿ ಇದೆ. ತಂದೆಯ ಹತ್ತಿರ ಮಕ್ಕಳ ಸಂಕಲ್ಪಗಳು ಅಥವಾ ವಾತಾವರಣ ಪ್ರಕಂಪನಗಳು ತಲುಪಿರ್ತವೆ. ಯಾವ ವಿಷಯ ತಂದೆಗೆ ತಲುಪಿರಬಹುದು? ಇಶಾರೆ ಸೆ ಸಮझने वाले होना. तपस्या वर्ष में जो कुछ हो रहा है इसका कारण क्या है? कोई समझते हैं कि यही तपस्या का फल है, बड़े बड़े प्रोजेक्ट कर रहे हो. कोई समझते तपस्या वर्ष में यह क्यों? दोनों वाइब्रेशन आते, लेकिन यह समय की तीव्र गति और तपस्या के वाइब्रेशन से आवश्यकता का पूर्ण होना, यह तपस्या के बल का फल है. तो फल खाना पड़ेगा. ತಪಸ್ಸಿನ ವರ್ಷದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರು. ಅದಕ್ಕಾಗಿ ಕೆಲವರಿಗೆ ಸಂಕಲ್ಪ ಬಂತು, ತಪಸ್ಸಿನ ವರ್ಷದಲ್ಲಿ ಇಂಥ ಕಾರ್ಯಕ್ರಮಗಳು ಯಾಕೆ ಅಂತ. ಬರೇ ತಪಸ್ಸೇ ಮಾಡಬೇಕಿತ್ತು ಅಂತ. ಬಾಬಾ ಹೇಳ್ತಾರೆ, ನಿಮ್ಮ ತಪಸ್ಸಿನ ಫಲನೇ ಈ ಕಾರ್ಯಕ್ರಮಗಳ ಆಯೋಜನೆ ಮತ್ತು ಅದರಲ್ಲಿ ಸಿಕ್ಕಿರುವ ಸಫಲತೆ. ಸಮಯದ ಅನುಸಾರವಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಡಿಬೇಕಿತ್ತು. ನಿಮ್ಮ ತಪಸ್ಸಿನ ಪ್ರಭಾವದಿಂದ ಅದರಲ್ಲಿ 100ಕ್ಕೆ 100ರಷ್ಟು ಸಫಲತೆನೂ ಸಿಗಬೇಕಿತ್ತು. ಆ ಸಫಲತೆ ಸಿಕ್ಕಿದೆ. ಫಲ್ ತೋ ಖಾನಾ ಪಡೇಗಾನ. ತಪಸ್ ಮಾಡ್ತಿದ್ದೀರಿ ಅಂದಮೇಲೆ ಅದರ ಫಲವನ್ನು ನೀವು ಊಟ ಮಾಡಬೇಕಲ್ವ. यह ड्रामा दिखाता है कि तपस्या सर्व आवश्यकताओं को समय पर सहज पूर्ण कर सकती है. इसलिए क्वेश्चन नहीं उठाना कि यह क्यों हो रहा है, क्यों कर रहे. तपस्या अर्थात सहज अनुभूति हो. आगे चलकर असंभव कैसे सहज संभव होता है, यह अनुभव ज़्यादा से ज़्यादा करते रहेंगे. विघ्नों का आना यह भी ड्रामा में अंत्य तक नोंद है. यह विघ्न भी असंभव से संभव की अनुभूति कराते हैं. आप सभी तो अनुभवी हो गए. ಬಾಬಾ ಹೇಳ್ತಾರೆ, ಸಮಯದ ಅನುಸಾರವಾಗಿ ಅಸಂಭವ ಕಾರ್ಯಗಳು ಸಂಭವ ಆಗ್ತಾ ಇವೆ. ಈ ಅನುಭವ ನೀವು ಮಾಡಿದ್ದೀರಿ. ವಿಘ್ನಗಳು ಬರುವುದು ಸಹ ನಾಟಕದಲ್ಲಿ ಇದೆ. ವಿಘ್ನ ಜೀತ ಆಗುವುದು ಸಹ ನಾಟಕದಲ್ಲಿ ಇದೆ. ವಿಘ್ನ भी खेल लगता है क्योंकि अनुभवी हो गए. ನೀವು ಅನುಭವಿ ಆಗಿರುವ ಕಾರಣ ಬರುವ ವಿಘ್ನನು ನಿಮಗೆ ಆಟದ ರೂಪದಲ್ಲಿ ಕಾಣಿಸ್ತದೆ. जैसे फुटबॉल का खेल करते हो, बॉल आता है तभी तो ठोकर लगाते हो. अगर बॉल ही ना आए तो ठोकर कैसे लगाएंगे, खेल कैसे होगा. यह भी फुटबॉल का खेल है. ಹೇಗೆ ಫುಟ್ಬಾಲ್ ಆಡುವಂಥವರು ಬಾಲ್ ತಮ್ಮ ಹತ್ತಿರ ಬರಲಿ ಅಂತ ಬಯಸ್ತಾರೆ. ಬಾಲ್ ಹತ್ತಿರ ಬಂದಾಗ ಮಾತ್ರ ಕಾಲಿಂದ ಅದನ್ನು ದೂರ ಹಾರಿಸಬಹುದು.
ಆ ರೀತಿಯಲ್ಲಿ ಹಾರಿಸಿದಾಗ ಅವರಿಗೆ ಆ ಆಟದಲ್ಲಿ ಮೋಜಿನ ಅನುಭವ ಆಗ್ತದೆ. कोशिश करते हैं बॉल मेरे पाँव में आए और मैं लगाऊं, यह खेल होता रहेगा, नथिंग न्यू. ड्रामा खेल भी दिखाता, सफलता भी दिलाता. ಇದು ಒಂದು ಆಟ. ಸಮಸ್ಯೆ ಅಂದರೆ ಒಂದು ಬಾಲ್ ಅಂತ ತಿಳ್ಕೊಳ್ಳಿ, ವಿಘ್ನನೂ ಒಂದು ಬಾಲ್ ಅಂತ ತಿಳ್ಕೊಳ್ಳಿ. ಆ ಬಾಲ್ ನಿಮ್ಮ ಹತ್ತಿರ ಬಂದಾಗ ಮಾತ್ರ ನೀವು ಅದನ್ನು ಕಾಲಿಂದ ದೂರ ಹಾರಿಸ್ಬೋದು. ಯಾವುದೂ ಹೊಸದಲ್ಲ. ಈ ನಾಟಕ ನಿಮಗೆ ಆಟನೂ ತೋರಿಸ್ತದೆ, ಆಟದಲ್ಲಿ ವಿಜಯನೂ ಕೊಡಿಸ್ತದೆ, ಸಫಲತೆಯನ್ನು ಕೊಡಿಸ್ತದೆ. ಯಹಿ ಬ್ರಾಹ್ಮಣ ಕುಲ್ ಕಿ ರೀತಿ ರಸಮ್ है. इस ग्रुप को बहुत अच्छा चांस मिला. चांस लेने वाले चांसलर बनना. आज के विश्व में संपत्ति वाले तो बहुत है. आपके पास सबसे बड़ी संपत्ति है, वह सिंपति. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸಂಪತ್ತು ಇರೋರು ಬಹಳ ಜನ ಇದ್ದಾರೆ. ಆದರೆ ನಿಮ್ಮ ಹತ್ತಿರ ಇರುವ ಸಂಪತ್ತು ಸಿಂಪಥಿಯಾಗಿದೆ. ಸಹಾನುಭೂತಿ ಅನ್ನೋದೇ ದೊಡ್ಡ ಸಂಪತ್ತು ಆಗಿದೆ. ಚಾಹೆ ಗರೀಬ್ ಹೈ ಚಾಹೆ ಧನ್ವಾನ್ ಹೈ, ಲೇಕಿನ್ ಸಿಂಪಥಿ नहीं. आपके पास सिंपथी की संपत्ति सबसे बड़ी है. और कुछ भी नहीं दो, लेकिन सिंपथी से सबको संतुष्ट कर सकते. आपकी सिंपथी ईश्वरीय परिवार के नाते से सिंपथी है, अल्पकाल की सिंपथी नहीं. ಬಡವರೇ ಇರಲಿ ಶ್ರೀಮಂತರೇ ಇರಲಿ, ಇವತ್ತು ಯಾರಲ್ಲಿಯೂ ಸಹ ಅನ್ಯರ ಬಗ್ಗೆ ಸಹಾನುಭೂತಿ ಇಲ್ಲ. ಆದರೆ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವಂತಹ ದೊಡ್ಡ ಖಜಾನೆ ಅಂದ್ರೇ ಸಹಾನುಭೂತಿ. ಅದರಿಂದ ನೀವು ಎಲ್ಲರನ್ನೂ ಸಂತುಷ್ಟ ಮಾಡಬಹುದು. ಪರಿವಾರದ ಸಂಬಂಧದಿಂದ ನೀವು ವರ್ತಿಸ್ತೀರಿ, ಸಹಾನುಭೂತಿಯನ್ನು ತೋರಿಸ್ತೀರಿ. अल्पकाल की सिंपथी नहीं, पारिवारिक सिंपथी सबसे बड़े ते बड़ी सिंपथी है. यह सबको आवश्यक है और आप सबको दे सकते हो. रूहानी सिंपथी तन मन और धन की भी पूर्ति कर सकती है. ನೀವು ತೋರಿಸುವಂಥ ಆತ್ಮಿಕ ಸಹಾನುಭೂತಿ ಜನರಿಗೆ ತನು ಮನ ಧನದ ಸುಖವನ್ನು ಕೊಡಬಹುದು. ಅಚ್ಚಾ ಇಸ್ ಪರ್ ಫಿರ್ ಸುನಾಯಿ. ಸಹಾನುಭೂತಿಯ ಮಹತ್ವ ಏನಿದೆ ಎಷ್ಟಿದೆ ಅನ್ನೋದರ ಬಗ್ಗೆ ಮತ್ತೊಂದು ಮುರಳಿಯಲ್ಲಿ ತಿಳಿಸ್ತೇನೆ. ಅಚ್ಚಾ ಚಾರೋ ಓರ್ ಕೆ ತಪಸ್ವಿ ರಾಜ್ श्रेष्ठ आत्माएं सदा योग के प्रयोग द्वारा कम खर्च सफलता श्रेष्ठ अनुभव करने वाले, सदा मैं तेरा तू मेरा इस तपस्या में मगन रहने वाले, सदा हर समय तपस्या के द्वारा खुशी में नाचने, बाप और अपने गुण गाने वाले, देश विदेश के सर्व स्मृति स्वरूप बच्चों को बाप दादा का याद प्यार और नमस्ते. ನಾಲ್ಕು ಕಡೆಯ ತಪಸ್ವಿ ರಾಜ್ ಶ್ರೇಷ್ಠ ಆತ್ಮರಿಗೆ ಯೋಗದ ಪ್ರಯೋಗದಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಪ್ರಾಪ್ತಿ ಜಮಾ ಮಾಡಿಕೊಳ್ಳುವಂತಹ, ಸಫಲತೆಯ ಅನುಭವ ಮಾಡುವಂತಹ, ನಾನು ನಿನ್ನವನು ನೀನು ನನ್ನವನು
ಎಂಬ ಹಾಡನ್ನು ಹೇಳ್ತಾ ಖುಷಿಯಲ್ಲಿ ಕುಣಿಯುವ, ತಂದೆ ಹಾಗೂ ತಮ್ಮ ಗುಣಗಾಯನ ಮಾಡುವ ದೇಶ ವಿದೇಶದ ಸರ್ವ ಸ್ಮೃತಿ ಸ್ವರೂಪ ಮಕ್ಕಳಿಗೆ ಬಾಪ್ ದಾದಾರವರ ಯಾದ್ ಪ್ಯಾರ್ ಮತ್ತು ನಮಸ್ತೆ। वरदान। अपने चलन और चेहरे द्वारा भाग्य की लकीर दिखाने वाले ಶ್ರೇಷ್ಠ ಭಾಗ್ಯವಾನ್ ಭವ। ತಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಭಾಗ್ಯರೇಖೆಗಳನ್ನು ತೋರಿಸುವಂತಹ ಶ್ರೇಷ್ಠ ಭಾಗ್ಯಶಾಲಿ आत्मा भव। ब्राह्मण बच्चों को डायरेक्ट अनादि पिता और आदि पिता द्वारा यह अलौकिक जन्म प्राप्त हुआ है। जिसका जन्म ही भाग्य विधाता द्वारा हुआ हो वह कितना भाग्यवान हुआ। अपने इस श्रेष्ठ भाग्य को सदा स्मृति में रखते हर्षित रहो। हर चलन चेहरे में यह स्मृति स्वरूप प्रत्यक्ष रूप में स्वयं को अनुभव हो, दूसरों को भी दिखाई दे। आपके मस्तक के बीच यह भाग्य की लकीर चमकती हुई दिखाई दे, तब कहेंगे श्रेष्ठ भाग्यवान आत्मा। ताವು ಬ್ರಾಹ್ಮಣ ಮಕ್ಕಳಿಗೆ ನೇರವಾಗಿ ಅನಾದಿ ಪಿತಾ ಮತ್ತು ಆದಿಪಿತನಿಂದ ಅಲೌಕಿಕ ಜನ್ಮ ಪ್ರಾಪ್ತಿಯಾಗಿದೆ। ಭಾಗ್ಯವಿಧಾತನ ಮೂಲಕನೇ ಜನ್ಮ ಪಡೆದಿರುವಂತಹ ಮಕ್ಕಳು ಎಷ್ಟೊಂದು ಭಾಗ್ಯಶಾಲಿಗಳು ಆಗಿದ್ದೀರಿ। ನಿಮ್ಮ ಈ ಶ್ರೇಷ್ಠ ಭಾಗ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಹರ್ಷಿತ ಆಗಿರಿ। ಆ ಭಾಗ್ಯ ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಜನರಿಗೂ ಕಾಣಿಸಲಿ, ನಿಮಗೂ ಅನುಭವ ಆಗಲಿ। ತಮ್ಮ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆ ಹೊಳೆಯುವ ರೂಪದಲ್ಲಿ ಕಾಣಲಿ। ಆಗ ನಿಮಗೆ ಭಾಗ್ಯವಂತರು ಅಂತ ಹೇಳಬಹುದು। श्लोगन। योगी तो आत्मा वह है जो अंतर्मुखी बन लाइट माइट रूप का अनुभव करता है। ಯೋಗಿ ಆತ್ಮ ಯಾರೆಂದರೆ ಯಾರು ಅಂತರ್ಮುಖಿಯಾಗಿ ಲೈಟ್ ಮೈಟ್ ಸ್ವರೂಪದ ಅನುಭವ ಮಾಡ್ತಾರೆ ಅವರು। ಯಾರು ಅಂತರ್ಮುಖಿಯಾಗಿ ಲೈಟ್ ಮತ್ತು ಮೈಟ್ ಸ್ವರೂಪದ ಅನುಭವ ಮಾಡ್ತಾರೆ ಅವರೇ ಯೋಗಿ ಆತ್ಮ। ಓಂ ಶಾಂತಿ, ಓಂ ಶಾಂತಿ। ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ,
ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚ